ತಾಲೂಕಿನ ಶಾಸಕರು ಜಗದೀಶ್ ಚೌಧರಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಿ ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ಮುಂದೆ ಕಾಲಕ್ರಮೇಣ ಏನೇನಾಗ್ತದೆ ತಾಲೂಕಲ್ಲಿಂತ ನೋಡಿಕೊಂಡು ಮುಂದಿನ ತೀರ್ಮಾನ ತಾಳಂತ ಪ್ರಯತ್ನ ಮಾಡ್ತೀವಿ. ನಾವು ನಮ್ಮ ಸಪ್ತಗಿರಿಯವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಎಂ ಎನ್ ನಾಗರಾಜ್ ಎಲ್ಲರೂ ಕೂಡ ಆತ್ಮೀಯಾಗಿ ಸ್ನೇಹಿತರಾಗಿ ಸಂಘಟನೆ ಮಾಡೋಂಥ ತೊಡಗ್ತಾ ಇದ್ದೀವಿ. ಎಲ್ಲರೂ ಕೂಡ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ JDS ತಾಲೂಕು ಅಧ್ಯಕ್ಷರು ಮತ್ತು JDS ಅಭ್ಯರ್ಥಿಗಳು, ನಮ್ಮ BJP ಅಭ್ಯರ್ಥಿಗಳು, ಡಿಫರೆಂಟ್ ಕ್ಯಾಂಡಿಡೇಟು ನಾಗರಾಜ್ ಎಲ್ಲರೂ ಕೂಡ ಜೊತೆಲಿದ್ದೀವಿ. ಜನ ತಾಲೂಕಲ್ಲಿ ನಮ್ಮೆಲ್ಲೊಂದು ನಿರೀಕ್ಷೆ ಇಟ್ಕೊಂಡು ಪ್ರೀತಿ ತೋರಿಸೋದಕ್ಕೆಲ್ಲ ಸುಮ್ಮನೆ ಏನೇನೋ ಕಲ್ಪನೆಗಳು ಕಟ್ಟೋದು ಬೇಡ. ಸಮಯ ಸಂದರ್ಭ ನೋಡಿಕೊಂಡು ಏನು ತೀರ್ಮಾನ ಮಾಡಬೇಕು ಅಂತೇಳಿ ಮುಂದಿನಗಳ ನಾವೆಲ್ಲರೂ ಕೂತ್ಕೊಂಡು ಮುಖಂಡಗಳು ಕೂತ್ಕೊಂಡು ತೀರ್ಮಾನ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೂ ಪಾರ್ಟಿ NDA ಜೊತೆಲಿ ಹೋಗಿ ಮತ್ತು BJP ತಾಲೂಕು ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕು, ಏನು ಕಾರ್ಯಕ್ರಮಗಳು ಮಾಡಬೇಕು ಅದನ್ನು ಕೂಡ ಮಾಡ್ತಾಯಿದ್ವಿ, ಸಂಘಟನೆ ಮಾಡ್ತಾಯಿದ್ವಿ. ಕಾಂಗ್ರೆಸ್ ಓಪಲ್ಯಗಳನ್ನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇರತಕ್ಕಂಥ ದುರಾಡಳಿತಗಳ ಬಗ್ಗೆ ವಿರೋಧ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ವಿಶೇಷವಾದ ಕಾರ್ಯಕ್ರಮ ಏನಲ್ಲ. ನನ್ನ ಆಲೆ ಸುಮಾರು 6 ತಿಂಗಳು ಮುಂಚೆನೇ ಕೂಡ ನಾನು ಭೂದಾನನ ಆಟೋ ಗಂಗಾಧರ್ ಅಂತೇಳಿ ಜನಸೇವಕ ಆಶ್ರಮಕ್ಕೆ ಕೊಟ್ಟಿದ್ದೆ. ಬಟ್ ಇವತ್ತು ಅದನ್ನು ಅವ್ನು ಪೂಜೆ ಮಾಡ್ತೀನಿ, ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಸಹಕಾರ ಕೊಟ್ಟರೆ ಅಟ್ಲೀಸ್ಟ್ ನಮಗೆ ಕಟ್ಟಡ ಕಟ್ಟಲಿಕ್ಕೆ ಅನುಕೂಲ ಆಗ್ತಾಯಿದೆ ಅಂತೇಳಿ ಇವತ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದ. ಇವತ್ತು ನಾವು ಹೋಗಿ ಲಕ್ಷ್ಯತೆ ಕೇಳಾಕಿದ್ದೀವಿ. ಅಲ್ಲೇ ಬರ್ತಡೇ ಅವೆಲ್ಲ ಮಾಡ್ಕೊಳ್ಳೋಂಥ ಹುಚ್ಚು ನಮಗೇನಿಲ್ಲ. ಅಲ್ಲೇ 44 ವರ್ಷ ತುಂಬಿತು. ಜನಗಳ ಸೇವೆ, ಜನಗಳ ವಿಶ್ವಾಸ, ಪ್ರೀತಿ ವಿಶ್ವಾಸ ಗಳಿಸಿ ಈ ತಾಲೂಕಲ್ಲಿ ಎಲ್ಲರ ಜೊತೆ ಒಡನಾಡೆ ಬದುಕಬೇಕು ಅಂತಕ್ಕಂಥ ಸಣ್ಣ ಕೂಸಿನ ಜೊತೆ ಹೋಗ್ತಾಯಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಮುಂದೆ 2028ಕ್ಕೆ ಈ ತಾಲೂಕಲ್ಲಿ ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ ಅದಂತೂ ಸಕ್ಸಸ್ ಆಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸನ್ನು ಗೆಲ್ಲೋದೇ ಇಲ್ಲ. NDAಯಿಂದ ಯಾರು ಕೂಡ ಒಬ್ರು ಗೆಲ್ತಾರೆ, ಅದು ಯಾರೇ ಆಗಿರ್ಬೋದು. NDA ಅಭ್ಯರ್ಥಿ ಗೆಲ್ಲೋದ್ರೆ ಯಾವುದೂ ಕೂಡ ಸಂಶಯ ಇಲ್ಲ. NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಸತಸಿದ್ಧ. ಕಾಂಗ್ರೆಸ್ಸನ್ನು ಓಡಿಸ್ಬೇಕು ಅಂತೇಳಿ ನಾವೇನು NDA ಕಾರ್ಯಕರ್ತರುಗಳೆಲ್ಲರೂ ಒಟ್ಟುಗೂಡಿ ನಾವು ನಮ್ಮ ಸಪ್ತಗಿರಿಯವರು ಎಲ್ಲರೂ ಕೂಡ ಜೊತೆಗೆ ಏನು ಕೆಲಸ ಮಾಡ್ತಾಯಿದ್ದೀವಿ, ಅದರ ಆಸೆ ಫಲಿಸೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಬಟ್ ಇಂಥವರೇ ಇದೆ ಹೇಳಿ ಆಮೇಲೆ ನನಗೇನು MLA ಆಗಲ್ಲ, ಆಗಬಾರ್ದು ಅಂತ ಆಸೆನೂ ಇಲ್ಲ. ನಾನು ಕೂಡ ಗಣೇಶ ಸನ್ನಿಧಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಹೆಂಗಾದರೂ ಕೂಡ ಜನಗಳ ವಿಶ್ವಾಸ ಗಳಿಸಿ ಏನಾದರೂ ಮಾಡಿ 2028ಕ್ಕೆ ಎಲ್ಲರೂ ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಎಲ್ಲರೂ ಕೂಡ MLA ಆಗಲೇಬೇಕು ಅಂತ ಆಸೆ ಹೊತ್ತಿರೋದಕ್ಕೂ 100ಕ್ಕೆ 100 ಸತಸಿದ್ಧ. ಆದರೆ ಯಾವುದೇ ಕೂಡ ಸಂಶಯ ಇಲ್ಲ. ಅದನ್ನೇನು ಸುಮ್ಮನೆ ಹೇಳ್ತಕ್ಕಂಥ ಮಾತು ಅಲ್ಲ. ಹೋರಾಟ ಮಾಡ್ತಾಯಿದ್ದೀವಿ, ಜನಗಳು ವಿಶ್ವಾಸ ಗಳಿಸಿದ್ದೀನಿ, ಜನಗಳ ಜೊತೆ ಇದ್ದೀನಿ. 28ಕ್ಕೆ MLA ಆಗಬೇಕು ಅಂತ ಕನಸನ್ನು ಸಿದ್ರಿ ಬಿಡ್ತಲ್ಲಿ ಹೇಳಿದ್ದೆ. ಇವತ್ತು ನನ್ನ ಜನ್ಮದಿನ ಪ್ರಯುಕ್ತ ಗಣೇಶನ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಜನತೆ ಆಶೀರ್ವಾದ ಮತ್ತು ನಮ್ಮೆಲ್ಲರ ಸ್ನೇಹಿತರ ವಿಶ್ವಾಸ ಹಿತಾಸಕ್ತಿ ಹೊಂದಿದ್ರೆ ಎಲ್ಲರೂ ಒಂದು ಒಳ್ಳೇದಾಗಾದ್ರೆ ಯಾವುದೇ ಸಂಶಯ ಇಲ್ಲ. ನೋಡೋಣ, ಮಿಕ್ಕಿದ್ದೆಲ್ಲ ಭಗವಂತನಿಗೆ ಸೇರಿ. ನೀವು MLA ಆದರೆ ಜನತೆಗೆ ಏನು ಮಾಡಿ? ಸರ್ವೇ ಸಾಮಾನ್ಯವಾಗಿ ಎಲ್ಲ ಇರ್ತಕ್ಕಂಥ ರಾಜಕಾರಣಿಗಳದ್ದು ವಿಭಿನ್ನವಾದ ರಾಜಕಾರಣ ನನ್ನ ಹತ್ರ ಐತೆ. ಬಟ್ ನಮಗಂತ ಅವಕಾಶ ಸಿಕ್ಕಿಲ್ಲ. ನಮ್ಮ ಹತ್ರ ಹಲವಾರು ಆಲೋಚನೆಗಳು, ಬಡವನಾದರೂ ಕೂಡ ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಒಂದು ದೊಡ್ಡ ಕನಸು ಕಟ್ಕೊಂಡಿದ್ದೀನಿ. ಬಟ್ ಅದೇನು ಹೇಳ್ತಾರೆ, ನರಿಗೂ ಗಿರಿಗೆ ಮುಟ್ಟಲ್ಲ ಅಂತೇಳಿ ನಮ್ಮ ಅಪೇಕ್ಷೆಗಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿಲಿ ಯಾರೂ ಕೂಡ ಇಲ್ಲ. ನಾವು ಭಗವಂತ ನನಗೆ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಒಂದೊಂದಕ್ಕೂ ಸತ್ಯ ಈ ತಾಲೂಕಿನ ಜನತೆ ವಿಶ್ವಾಸ ಮತ್ತು ಏನು ಜನ ನಮ್ಗೆ ಓಟ್ ಕೊಟ್ಟು ಮಾಡಿರ್ತಾರಲ್ಲ ಅದನ್ನು ತಲತಲಾಂತರವಾದ ಮರೆ ರೀತಿಯಲ್ಲಿ ಜನಗಳ ವಿಶ್ವಾಸ ಗಳಿಸಿದ್ರೆ ಯಾವುದೇ ಕೂಡ ಸಂಶಯ ಇಲ್ಲ. ನಾನು ಹಲವಾರು ಕನಸವೇ, ಅವನ್ನೆಲ್ಲ ಸಮಯ ಸಂದರ್ಭ ಬಂದಾಗ ನಾನು ಜನಗಳ ಮುಂದೆ ತರೋಂಥ ಪ್ರಯತ್ನ ಮಾಡ್ತೀನಿ, ಖಂಡಿತವಾಗ್ಲೂ ಕೂಡ ಮಾಡ್ತೀನಿ. ಬಹಳ ಶುಭ ದೃಶ್ಯ. ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಆದಂಥ BJPಯ ತಾಲೂಕು ಅಧ್ಯಕ್ಷ ಆದಂಥ ಜಗದೀಶ್ ಚೌಧರಿ ಅವರ ಹುಟ್ಟಿದಬ್ಬ. ಅದರ ಹಿಂದ್ಗಡೆ ಇವತ್ತು ಯೋಗ ದಿನಾಚರಣೆನೋ ಹಾಗೂ ಈಗ ತಂದೆಯ ದಿನಾಚರಣೆನೋ ಇವತ್ತೆಲ್ಲರೂ ಸುಖವಾಗಿ ಎಲ್ಲರೂ ಆನಂದವಾಗಿ ಆಚರಿಸ್ತಿದ್ದೀವಿ. ಇವತ್ತಿನ ದಿವಸ ನಮ್ಮ ತಾಲೂಕು ಅಧ್ಯಕ್ಷ ಆದಂಥ ಚೌಧರಿ ಅವರು ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಇವತ್ತು ಎಲ್ಲ ಕಡೆಯಿಂದ ತಾಲೂಕಿನ ಎಲ್ಲ ಭಾಗದಿಂದನೂ ಇವತ್ತು ಅವರಿಗೆ ಶುಭ ಕೋರಲು ಬಂದಿದ್ದಾರೆ. ಇದೇ ವಿಶ್ವಾಸ, ಇದೇ ಪ್ರೀತಿ ಅವ್ರು ತೋರಿಸ್ತಾ ನಮ್ಮನ್ನೆಲ್ಲರನ್ನೂ ಒಂದು ದಾರಿ ತೋರ್ಸೋಕ್ಕೆ ಎಲ್ಲ ಒಂದು ಅವ್ರ ನಾಯಕತ್ವದಿಂದ ಎಲ್ಲರೂ ಮುಂದೆ ನಮಗೆ ಬೇಕಾದಂಥ ಎಲ್ಲ ಒಂದು ಅವಕಾಶ ಆಗಲಿ ಎಲ್ಲದು ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ಆಗಲೂ ಯಾರೋ ಪ್ರತಿಕರು ಕೇಳ್ತಾಯಿದ್ರು ನಮ್ಮ ಜಗದೀಶ್ ಚೌಧರಿ ಅವರ ಶಾಸಕರದ್ದು ಒಂದು ಆಸೆ ಅಂತ. 100ಕ್ಕೆ 100 28 ಭಗವಂತ ಏನಾದರೂ ಎಲ್ಲರಿಗೂ ಆಶೀರ್ವಾದ ಕೊಟ್ಟರೆ ನಮ್ಮ ಜೊತೆ ನಾವು ಆಗಲಿ ಜಗದೀಶ್ ಅವರಾಗಲಿ ಇಬ್ಬರೂ ಶಾಸಕರಾಗಿ 28ಗೆ ವಿಧಾನಸಭೆಯಲ್ಲಿ ಕೂತ್ಕೊತೀವಿ ಅಂತ ವಿಶ್ವಾಸ ಇದೆ. ಅದು ಮಾಡ್ತೀವಿ, ಎಲ್ಲರ ಜೊತೆಲಿ ಹೋಗ್ತೀವಿ ಅಂತ ಹೇಳ್ತಾ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 2028ಗೆ ಜಗದೀಶ್ ಚೌಧರಿ MLA ಆಗ್ತಾರೆ. ಮುಂದಿನ 2028ಗೆ MLA ಜಗದೀಶ್ ಚೌಧರಿ ಅವರಿಗೆ, ಮುಂದಿನ 2028 MLA ಜಗದೀಶ್ ಚೌಧರಿ ಅವರಿಗೆ. ಇವತ್ತು ಒಂದು ವಿಶೇಷವಾದ ದಿನ. ಏನಪ್ಪ ಅಂದರೆ ಇವತ್ತು ವಿಶ್ವ ಯೋಗ ದಿನಾಚರಣೆ. ಯೋಗ ದಿನಾಚರಣೆ ಅಂತಂದರೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ. ಅದೇ ಥರ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರು ಹುಟ್ಟುಹಬ್ಬ. ಅವರಿಗೆ ಆಯುಷು, ಆರೋಗ್ಯ ಮತ್ತು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಅವರಿಗೆ ಕಾಪಾಡಲಿ ಅಂತೇಳಿ ಮೊದಲನೇದಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಜಗದೀಶ್ ಚೌಧರಿ ಅವರ ಅಭಿಮಾನಿ ಬಳಗದಿಂದ ಅವರಿಗೆ ಮೊದಲನೇದಾಗಿ ಕೇಳ್ತೀವಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂದರೆ ಅವರು ಇವತ್ತು 2026 ಜೂನ್ 21 ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ
ಒಂದು ಅನಾಥಾಶ್ರಮಕ್ಕೆ ಒಂದು ಭೂಮಿಯನ್ನು ಹಸ್ತಾಂತರ ಮಾಡ್ತಿದ್ದಾರೆ. 1 ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಬೆಳೆ ಬಾಳ ಅಂತ ಒಂದು ಜಾಗನ ಈ ಒಂದು ಜಾಗದಲ್ಲಿ ಅವರು ಭೂಮಿಯನ್ನು ಹಸ್ತಾಂತರ ಮಾಡ್ತಿದ್ದಾರೆ. ಆಟೋ ಗಂಗಾಧರನವ್ರಿಗೆ ಹಸ್ತಾಂತರ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಬಗ್ಗೆ ಅಭಿನಂದನೆ ಸಲ್ಲಿಸಿ ಇದೇ 2026 ಜೂನ್ 21 ಭೂಮಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಅದೇ 2028 ಜೂನ್ 21 ಅವ್ರ ಹುಟ್ಟುಹಬ್ಬಕ್ಕೆ ನೆಲಮಂಗಲ ಕ್ಷೇತ್ರದ MLA ಆಗಿ ಅವರು ಈ ಅವತ್ತು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾರೆ ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಮತ್ತು ಜಗದೀಶ್ ಚೌಧರಿ ಅಭಿಮಾನಿಗಳ ಪರವಾಗಿ ಅವ್ರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ಎಲ್ಲ ಗುರುಗಳು ಹಿರಿಯರಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಂದ ಅವರು ಮುಂದಿನ ಬಾರಿ 2028 MLA ಆದೇ ಆಗ್ತಾರೆ ಅಂತೇಳಿ ನಾವೆಲ್ಲ ಕಾರ್ಯಕರ್ತರ ಪರವಾಗಿ ಜಗದೀಶ್ ಚೌಧರಿ ಅಭಿಮಾನಿಗಳ ಪರವಾಗಿ ಅವ್ರಿಗೆ ನಾವು ಆಶೀರ್ವಾದ ಅವ್ರಿಗೆ MLA ಆಗೇ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಟ್ಟಡನೂ ಉದ್ಘಾಟನೆ ಆಗುತ್ತೆ ಮತ್ತು MLA ಆಗಿ ಅವ್ರ ಕೈಲಿ ಕಟ್ಟಡನ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಇದೆ. ಅವ್ರ ಆಸೆ ಇರಲಿ ಅಂತೇಳಿ ಭಗವಂತ ಅವ್ರಿಗೆ ಇದನ್ನೆಲ್ಲ ಕಲ್ಪಿಸೋಂಥ ಶಕ್ತಿ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ರಿಗೂ ಸಿಗಲಿ ಅಂತೇಳಿ ಈ ಮೂಲಕ ನಾವೆಲ್ಲರ ಪರವಾಗಿ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಅಭಿಮಾನಿಗಳು ಇಲ್ಲಿ ಬಂದು ಅವರಿಗೆ ಶುಭ ಹಾರೈಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಯಾರು ನೆಲಮಂಗಲ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ದಾನ ಮಾಡಿರೋದು ಕಮ್ಮಿ, ಅದು ಭೂದಾನ ಮಾಡಿರೋದು. ಈ ಆಟೋ ಗಂಗಾಧರು ಏನು ಒಂದು ನಿರ್ಗತಿಕರನ್ನು ಸಾಕ್ತಿದ್ದಾನೆ, ಅವ್ರಿಗೆ ಒಂದು ಒಳ್ಳೆ ಒಂದು ನಿವೇಶನ, ಸ್ವಂತ ನಿವೇಶನ ಇರಲಿ ಅಂದ್ಬಿಟ್ಟು ಅವರು ಭೂಮಿ ದಾನ ಮಾಡಿದ್ದಾರೆ. ಅವ್ರು ದಾನ ಮಾಡಿದಲ್ಲ, ಇನ್ನು ಮುಂದೆ ಅವ್ರಿಗೆ ಒಂದು ಸ್ವಲ್ಪ ಇಟ್ಕೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ದಯಮಾಡಿ ಎಲ್ಲರೂ ಒಂದು ಸ್ವಲ್ಪ ಅವ್ರಿಗೆ ದಾನ ಮಾಡಿ. ಇನ್ನು ಈ ನಮ್ಮ MLA ಅವ್ರನ್ನ ಕೇಳಕ್ಕೆ ಹೋಗಿದ್ದಕ್ಕೆ ನಿವೇಶನ ನಾನು ಕಂಡಿದ್ದೀನಿ ಹೋಗುವಂತ ಅವ್ರನ್ನ ಅಂದಿದ್ದು ನೋಡಿ ನಾವು ಬೇಜಾರಾಯಿತು. ಅವಾಗೆಲ್ಲ ನಮ್ಮ ಅಭಿಮಾನಿ ಬಳಗ ಹತ್ರ ಮಾತಾಡಿ ಇಲ್ಲ ಕಣ್ರಿ ಒಂದು ಜಾಗ ಕೊಟ್ಬಿಡೋಣ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡ್ರು. ಈ ನೆಕ್ಸ್ಟ್ 28ಕ್ಕೆ ನಾವು ಅವ್ರನ್ನ MLA ಆಗಿ ನೋಡಬೇಕು ಅಂತ ಕಾಣ್ತಾ ಇದ್ದೀವಿ. ಅದೇ ಆ ಥರ 100% MLA ಆಗ್ತಾರೆ ಅಂತ ನಾವು ಈ ನಮ್ಮ ಎಲ್ಲ ಅವರ ಅಭಿಮಾನಿ ಪರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ. ಇದೇನು ಜಗದೀಶ್ ಚೌಧರಿ ಅವರ ಹುಟ್ಟುಹಬ್ಬದ ದಿನ ಅವರು ಮಾಡುವಂಥ ಕಾರ್ಯಗಳೆಲ್ಲ ಹೇಳ್ಕೊಂತ ಹೋದರೆ ಭಾಳ ದೊಡ್ಡದಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ಅವರು ಒಳ್ಳೆಯದನ್ನೇ ಬಯಸೋ ವ್ಯಕ್ತಿ. ಸೊ ನಾವು ನೋಡಿ, ನಾವು ಎಲ್ಲೋ ಆಲ್ಮೋಸ್ಟ್ ಒಂದು 500 ಕಿಲೋಮೀಟ್ರ್ ದೂರ ಇರೋ ವ್ಯಕ್ತಿ ನಾನು. ಸವದತ್ತಿನ 3 ಇಲ್ಲಿ ಬಂದು ನಾನು ಆಲ್ಮೋಸ್ಟ್ ಒಂದು 6-7 ವರ್ಷ ಆಯಿತು. ಸೊ ನನಗೂ ಕೂಡ ಸಹ ಭಾಳ ಒಳ್ಳೆಯ ಮನಸ್ಸಿಂದ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಅವರು ನನ್ನ ತಮ್ಮನಕ್ಕಿಂತನೂ ಹೆಚ್ಚು ನನ್ನ ನೋಡ್ಕೋತಾರೆ. ಇದು ನಮ್ಮಣ್ಣನ ಒಂದು ಒಳ್ಳೆಯ ಗುಣ. ಪ್ರತಿ ವರ್ಷನೂ ಕೂಡ ಬರ್ತೀರಾ ಸರ್ ಅವ್ರ ಬರ್ತಡೆಗೆ? ಹೌದೌದು, ಖಂಡಿತ. ಏನು ಮಿಸ್ ಮಾಡಿದ್ರು ಅವ್ರ ಬರ್ತ್ಡೇನ, ಅವ್ರು ಹೇಳೋ ಒಂದು ಕಾರ್ಯಕ್ರಮನ ಯಾವುದೂ ಮಿಸ್ ಮಾಡಲ್ಲ. ಪ್ರತಿ ಫಂಕ್ಷನ್ಗೂ ನಾನು ಇಲ್ಲಿರ್ತೀನಿ. ಓಕೆ ಸರ್, ನಿಮ್ಮ ಹೆಸರು? ಶಿವಾಜಿ ಅಂತೇಳಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಟ್ನರ್ ಆದಂಥ ಜಗದೀಶ್ ಚೌಧರಿಯವರು ಒಂದು ಅಭೂತಪೂರ್ವವಾದ ಒಂದು ಕೆಲಸ ಇಟ್ಕೊಂಡವ್ರೆ. ಯಾಕೆಂದರೆ ಇಡೀ ತಾಲೂಕಲ್ಲೇ ಇಲ್ಲಿವರೆಗೂ ಸಾವಿರಾರು ಜನ ಶ್ರೀಮಂತರಿದ್ದಾರೆ, ರಾಜಕೀಯದರು ಇದ್ದಾರೆ, ಮೇಧಾವಿಗಳಿದ್ದಾರೆ. ಯಾರೂ ಸಹ ಈ ಥರ ಹುಟ್ಟುಹಬ್ಬಕ್ಕೋಸ್ಕರ ಒಂದು ಅನಾಥಾಶ್ರಮಕ್ಕೆ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಜಮೀನು ಕೊಟ್ಟು, ಹೌದಲ್ಲ, ಅದು ಅವ್ರ ಅಭಿವೃದ್ಧಿ ಆಗಲಿ, ಅದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ನಂತರ ಸಹ ದುಡ್ಡಿರೋರು, ರಾಜಕೀಯದಲ್ಲಿ ಹೆಸರು ಇರೋರು, ನಂತರ ಇದೇ ಥರ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ತೊಡಗಿಸ್ಕೊಳ್ಳಿ. ಹುಟ್ಟುಹಬ್ಬ ಪ್ರಯುಕ್ತವಾಗಿ ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿ ಜನರನ್ನ, ಹುಡುಗರನ್ನ, ಯುವಕರನ್ನ ದಿಕ್ಕು ತಪ್ಪಿಸ್ತಾರೆ. ಒಳ್ಳೆ ದಾರಿಯಲ್ಲಿ ಇನ್ನು ಮುಂದೆ ಒಳ್ಳೆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಒಳ್ಳೆ ಮನಸ್ಸು ಆ ತಾಯಿ ಚಾಮುಂಡೇಶ್ವರಿ ಮತ್ತು ಅವ್ರು ನಂಬಿರೋವಂಥ ವಿಘ್ನೇಶ್ವರ ಅವ್ರು ಒಳ್ಳೆ ಬುದ್ಧಿ ಕೊಟ್ಟು ಈ ಥರ ಒಂದು ಕಾರ್ಯವನ್ನು ರೂಪಿಸಿದ್ದಾರೆ. ಇವತ್ತು ಅವರೇನು ಮುನ್ನುಡಿ ಹಾಕಿದ್ದಾರೆ, ಇದೇ ಥರ ಪ್ರತಿಯೊಬ್ಬರೂ ಸಹ ಆ ಮನೋಭಾವನೆ ಇಟ್ಕೊಂಡು ಒಳ್ಳೊಳ್ಳೆ ಕಾರ್ಯಗಳಿಗೆ ಮುನ್ನಡೆ ಹೋದರೆ ನಾವು ಯಾವ ರಾಜಕೀಯ ಮತ್ತು ಸರ್ಕಾರದಿಂದ ಅನುದಾನಗಳನ್ನ ಯಾವುದೇ ಥರ ಪಡೆಯೋಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಹೇಳಿದರು, ಪ್ರತಿಯೊಬ್ಬ ತಂದೆ ತಾಯಿಯೂ ಸಹ ಏನು ಎತ್ತಿದ ಮೇಲೆ ಮಕ್ಕಳುಗಳು ಎಂಥದೇ ವ್ಯಕ್ತಿ ಇದ್ದರೂ ಸಹ ಅವನ್ನ ವಯಸ್ಸಾದ ಟೈಮಲ್ಲಿ ಕೈ ಬಿಡಬಾರ್ದು, ಇಂಥ ಅನಾಥಾಶ್ರಮಗಳು ಹೆಚ್ಚು ಆಗಬಾರ್ದು ಅಂತ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ ಬೇರೆ ಕಡೆ ದಿಕ್ಕಿನಲ್ಲಿ ಹೋಗ್ತದೆ ಅಂತ ಒಂದು ವಿಚಾರನ ಹೇಳಿದರು. ಅಂಥ ವ್ಯಕ್ತಿ ಇನ್ನೆಲ್ಲೂ ಸಹ ಈ ತಾಲೂಕಿನಲ್ಲಿ ಒಂದು ಲಕ್ಷಾಂತರ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಆ ಥರ ವ್ಯಕ್ತಿ ಇಂಥ ಒಂದು ಕಾರ್ಯ ಮಾಡಿರೋದ್ರಿಂದ ಆ ಭಗವಂತ ಇನ್ನೂ ಹೆಚ್ಚಿನದಾಗಿ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಈ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ ಶಕ್ತಿ ತುಂಬಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೆಲಮಂಗಲ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿಲ್ಲ. ನಿರಾಶ್ರಿತರಿಗೆ ಅಂದರೆ ಕಡು ಬಡವರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಸುಮಾರು 6 ಕುಂಟೆ ಜಾಗವನ್ನು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗವನ್ನು ಉಚಿತವಾಗಿ ದಾನ ಮಾಡಿದ್ದಾರೆ. ಇಲ್ಲಿ ಒಂದು ಆಶ್ರಮ ಕಟ್ಟೋಕ್ಕೋಸ್ಕರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಾನ ಮಾಡಿ
ಇವತ್ತು ಒಂದು ಅವ್ರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿಗಳಿಗೆ, ಅವರ ಧರ್ಮಪತ್ನಿಯವರಿಗೆ, ಅವ್ರಿಗೆ, ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಮತ್ತು ಈ ಜಾಗವನ್ನು ಕೊಟ್ಟು ಅವರು ಈ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೋಸ್ಕರ ಅವರಿಗೆ ಭಗವಂತ ಒಳ್ಳೇದು ಮಾಡಿ ಮುಂದೆ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಶುಭವನ್ನು ಕೋರುತ್ತೇನೆ. ಧನ್ಯವಾದ. ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಮಹಿಳಾ ಅಭ್ಯರ್ಥಿ ಬರ್ತಾರೆ ಅಂತ ಮಹಿಳಾ ಅಭ್ಯರ್ಥಿ ಬಂದರೆ ಆಗಲಿ ಸಂತೋಷ. ಯಾಕೆಂದರೆ ಇವಾಗ 33% ಈಗ ಪಾರ್ಲಿಮೆಂಟ್ ತಿದ್ದುಪಡಿ ಆಗ್ತದೆ, 300 ಸೀಟ್ ಆಗ್ತದವೆ, 300 ಸೀಟ್ ಆಗ್ತದೆ. ಹಾಗಾಗಿ ಅವರು ಒಂದು MLA ಆಗೋದ್ರಲ್ಲಿ ಅನುಮಾನ ಇಲ್ಲ. ಜೆಂಟ್ಸ್ ಬಂದರೆ ನಾನು ಕಂಟೆಸ್ಟ್ ಮಾಡ್ತೀನಿ. ಲೇಡೀಸ್ ಬಂದರೆ ಅವ್ರ ಧರ್ಮಪತ್ನಿಯವ್ರು ಮಾಡಲಿ, ಏನು ತಪ್ಪಿಲ್ಲ. ಅಲ್ಲ, ಈಗ ಕೇಳಿ ಬರ್ತಾ ಇರೋದು ಈಗ ಇರುವಂಥ ಮೀಸಲಾತಿಯಲ್ಲೇನೆ ಮಹಿಳಾ ಅಭ್ಯರ್ಥಿ ಒಬ್ಬರು ಬರ್ತಾ ಇದ್ದಾರೆ ಅಂತ ಹೇಳ್ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗಿರೋ ಮೀಸಲಾತಿಯಲ್ಲಿ ಬರೋದಿಲ್ಲ. ಮೀಸಲಾತಿ ಬದಲಾವಣೆ ಆದರೆ ಮಾತ್ರ ಡಿಲಿಮಿಟೇಷನ್ ಮಾತ್ರ ಬರ್ತದೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಬರಲ್ಲ. ಅದು ಇವಾಗ ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ಆಗ್ತಾ ಇದೆ. ಮಹಿಳಾ ಮೀಸಲಾತಿ ಬರುತ್ತೆ, ಬಂದ ಮೇಲೆ 2 ಸೀಟ್ ಆಗುತ್ತೆ, ಒಟ್ಟು 300 ಸೀಟ್ ಆಗ್ತವೆ. ಹಾಗಾಗಿ ನಿಲ್ಲೋರು ಬೇಕು. ಸದ್ಯ ಇಂಥವ್ರು ಸಿಕ್ಕಿದ್ರೆ ಕರೆದು ಹಂಗೆ ಆಟೋಮೆಟಿಕ್ಕಾಗಿ ಟಿಕೆಟ್ ಕೊಡ್ತಾರೆ. ಬೆಂಬಲ ಕೊಡ್ತೀರಾ ಸರ್? ನಾನು 100% ಕೊಡ್ತೀನಿ. ಜಗದೀಶ್ ಚೌಧರಿಗೆ 100% ಕೊಡ್ತೀನಿ. ಹುಟ್ಟಿದ ಹಬ್ಬಗಳು, ಅದರಲ್ಲೂ ಯುವ ಜನಾಂಗದ ಹುಟ್ಟಿದ ಹಬ್ಬಗಳು, ಹುಡುಗರದು ಹುಡುಗಿಯರದು ಎಲ್ಲರದು ನೋಡ್ತಾ ಇರ್ತೀನಲ್ಲ. ಏನೋ ಒಂದು ಕೇಕ್ ತರೋದು, ಏನೋ 1-2 ಕೇಸು ಬೀರೋ ಎಣ್ಣೆಗಳ್ನ ತಂದ್ಕೊಂಡು ಪಾರ್ಟಿ ಮಾಡೋದು, ಬಿರಿಯಾನಿ ಮಾಡೋದು, ಇಂಥದಕ್ಕೆ ಸೀಮಿತ ಆಗಿರೋಂಥ ಸಂದರ್ಭದಲ್ಲಿ ಎಲ್ಲೋ ಲಕ್ಷಕ್ಕೊಬ್ಬರು ಮಾತ್ರ ಇವತ್ತು ಗಿಡ ಮರಗಳು ನೆಡ್ತಕ್ಕಂಥದ್ದು, ಬಡ ಮಕ್ಕಳಿಗೆ ಪೆನ್ನು ನೋಟ್ಬುಕ್ಸು ದಾನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಎಲ್ಲೋ ಲಕ್ಷಕ್ಕೊಬ್ಬರು ಆ ಒಂದು ಆಚರಣೆಗಳನ್ನ ಮಾಡುವಂಥದ್ದು ಶುರುವಾಗಿದೆ. ಇವತ್ತು ಜಗದೀಶ್ ಚೌಧರಿ ಇವತ್ತು ನೆಲಮಂಗಲದ ಒಂದು ಮಣ್ಣಿನಲ್ಲಿ ನಿಂತು ಲಕ್ಷಾಂತರ ರೂಪಾಯಿ ಭೂಮಿಯನ್ನು ಅನಾಥಾಶ್ರಮಕ್ಕೆ, ಅನಾಥರ ಹಿತಾಸಕ್ತಿಗೆ ಅದನ್ನು ದಾನ ಮಾಡುವಂಥ ಮುಖಾಂತರ ದೊಡ್ಡ ಮೇಲ್ಪಂಕ್ತಿಯನ್ನು ಯುವಜನಾಂಗಕ್ಕೆ ಹಾಕ್ಕೊಟ್ಟಿದ್ದಾರೆ. ಅವ್ರಿಗಿನ್ನಷ್ಟು ಶಕ್ತಿ ಭಗವಂತ ಕೊಡಬೇಕು. ಎಕರೆಗಟ್ಟಲೆ ಆ ಮನುಷ್ಯ ಸಮಾಜದ ಕಾರ್ಯಗಳಿಗೆ ದಾನ ಮಾಡ್ತಕ್ಕಂಥ ಶಕ್ತಿ ಭಗವಂತ ಜಗದೀಶ್ ಚೌಧರಿ ಕೊಡಬೇಕು. ಕೋಟಿಗಟ್ಟಲೆ ಹಣವನ್ನು ದಾನ ಮಾಡ್ತಕ್ಕಂಥ ಶಕ್ತಿಯನ್ನು ಜಗದೀಶ್ ಚೌಧರಿಗೆ ಕೊಡಬೇಕು ಭಗವಂತ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಏನು ಇದನ್ನು ಮೊದಲಾಗಿ ಏನು ಹೇಳಬೇಕು ಅಂದರೆ, ನಮ್ಮ ತಾಲೂಕು ಅಧ್ಯಕ್ಷರಿಗೆ ಜನ್ಮದಿನದ ಶುಭಾಶಯಗಳು, ಆತ್ಮೀಯವಾಗಿ ಜನ್ಮದಿನದ ಶುಭಾಶಯಗಳು. ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಆಟೋ ಗಂಗಾಧರನ್ನು ಏನು ಜನಸೇವಾ ಟ್ರಸ್ಟ್ ಇದೆ, ಅದಕ್ಕೋಸ್ಕರ ಒಂದು ಕಟ್ಟಡ ನಿರ್ಮಿಸಲು ಒಂದು 6ರಿಂದ 7 ಗುಂಟೆ ಜಾಗವಷ್ಟು ನಮ್ಮ ಅಧ್ಯಕ್ಷರು ಗಿಫ್ಟಾಗಿ ದಾನವಾಗಿ ನೀಡಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗ ಎಲ್ಲ 100 ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಈಗ ಇದಕ್ಕೆ ಆಶೀರ್ವಾದ ಮಾಡಿ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಇವತ್ತು ಕಟ್ಟಡ ಉದ್ಘಾಟನೆ ಮಾಡಲು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ವೈಯಕ್ತಿಕವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಾದರೂ ಒಬ್ಬ ತಾಲೂಕಲ್ಲಿ ಒಬ್ಬ ಬಡವರ ಬಂದು, ದೀನದಲಿತರ ಬಂದು ಮತ್ತು ಎಲ್ಲರೂ ಆತ್ಮೀಯರನ್ನ ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಜೊತೆಲಿ ಹೋಗೋರು ಯಾರಾದರೂ ಒಬ್ಬರು ನಮ್ಮ ತಾಲೂಕಲ್ಲಿ ನಾವೊಬ್ಬರು ನಾಯಕರು ನಮ್ಮ ಇದರಲ್ಲಿ ನಮ್ಮ ಭಾರತೀಯ ಪಕ್ಷದ ಮಂಡಲಾಧ್ಯಕ್ಷರು ಅಂತ ಹೇಳೋಕ್ಕೆ ನಾನು ಹೆಮ್ಮೆಯಿಂದ ಇಷ್ಟಪಡ್ತೀನಿ. ನಮ್ಮ ಅಣ್ಣನಿಗಿಂತ ಒಂದು ಕೈ ನನಗೆ ಹೆಚ್ಚಾಗಿ ನನಗೂ ಸಹ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾಗಲಿ ಮತ್ತು ಸಮಾಜಮುಖಿ ಕೆಲಸ ಮಾಡಬೇಕಾಗಲಿ ನಾನು ಏನಾದರೂ ಕೇಳಿದ್ರೆ ಯಾವಾಗಲೂ ಅಷ್ಟೇ ಮುಂದೆ ಇರ್ತಾರೆ. ಈ ಕೆಲಸ ನೀನು ಮಾಡು, ನಾನು ಇದೀನಿ ನಿನ್ನ ಜೊತೆಲಿ ಅಂತ ಹೇಳೋದ್ರಲ್ಲಿ ಯಾವತ್ತೂ ಈ ಮಧ್ಯರಾತ್ರಿ ಫೋನ್ ಹಾಕಿದ್ರು ನನ್ನ ಜೊತೆಲಿ ಹಾಗೆ ನಿಂತಿದ್ದಾರೆ. ನಾವು ಸಹ ಮುಂದೆ ನಮ್ಮ ಸ್ನೇಹ ಬಳಗ ಮತ್ತು ಅಭಿಮಾನಿ ಬಳಗದವರು ಈ ಜಗದೀಶ್ ಚೌಧರಿ ಅಣ್ಣವರ ಕುಟುಂಬ ಮತ್ತು ಅವರ ಹಿಂದೆ ಯಾವಾಗಲೂ ಜೊತೆಲಿದ್ದು ಅವ್ರ ಕೈ ಬಲಪಡಿಸಿ ಅವ್ರ ರಾಜಕೀಯವಾಗಲಿ ಮತ್ತು ಬೇರೆ ಎಲ್ಲ ವಿಚಾರದಲ್ಲೂ ಅವ್ರ ಜೊತೆ ನಿಂತು ಅವ್ರನ್ನ ಸದೃಢವಾಗಿ ಬಲಪಡಿಸೋದ್ರಲ್ಲಿ ನಾವೆಲ್ಲರೂ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 2028ಕ್ಕೆ MLA ಆಗ್ಬೋದಾ ಸರ್? 100% ಅವ್ರ ಕುಟುಂಬದಲ್ಲಿ ಒಬ್ಬರು ಶಾಸಕರಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತು ನಾವು ಸಹ ಎಲ್ಲ ವಿಚಾರದಲ್ಲಿ ಹೋರಾಟ ಮಾಡಿ ಅದು ಅವ್ರಿಗೋಸ್ಕರ ಅವ್ರ ಕೈ ಬಲಪಡಿಸೋದ್ರಲ್ಲಿ ಕೆಲಸ ಮಾಡಿ ಅವ್ರ ಶಾಸಕರಿಗೋಸ್ಕರ ಎಲ್ಲ ನಾವು ಕೆಲಸ ಮಾಡ್ತೀವಿ. ಜಗದೀಶ್ ಚೌಧರಿ ಅವರ ಹುಟ್ಟುಹಬ್ಬದ ಪರವಾಗಿ ಆಟೋ ಗಂಗಾಧರ್ ಅವರಿಗೆ ಅವರ ನೇತೃತ್ವದಲ್ಲಿ 10 ಗುಂಟೆ ಜಮೀನನ್ನು ನೀಡಿರ್ತಾರೆ. ನಿರಾಶ್ರಿತರಿಗೋಸ್ಕರ ಈ ಕಾರ್ಯಕ್ರಮವನ್ನು ಅಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅರುಣ ಈ ಕಡೆ ನೋಡು. ನೀಲಾ ತುಂಗಸ್ಥನಗಿರಿ ತಟೇ ಶರಣಮಹಂ ಪ್ರಪದ್ಯೆ ಉದರದಿ ಸರಸ ನಮಃ
गृणाहि ऋतपतिरधिपत्ये पयस्वतीरं तिराशानो अस्तु सहस्रशीर्षा पुरुषः सहस्राक्षः सहस्रपात् स भूमिं विश्वतो हृत्वा अत्यदिष्टदशाङ्कुलं पुरुष पुरुषः पादोऽस्य विश्वभूतानि त्रिपादस्यामृतं दिवे त्रिपादोर्ध्वा उदयत् पुरुषः पादोऽस्येह भवात् पुनः ततो विश्वं व्यक्रामत् शासनानशने अभि तस्माद् विराडराजत विराजोरधिपुरुषः अष्टाङ्गतटबळि सजात् नोरत्यरिच्यत पश्चात् भूमतो पुनः ततो विश्वं व्यक्रामत् विराडराजत विराजोरधिपुरुषः सजातोरत्यरिच्यत पश्चात् भूमिमतो पुरः यत्पुरुषेण हविषा देवायज्ञमथन्वद वसन्तो अस्यासीदाच्छुं ग्रीष्मयुग्मशरद्दविः सप्तास्यासन्तरिधजः भूदेवताभ्यो नमो नमः नमो नमः नमो नमः भूमिर्धेनद्धरणे लोकधारिणि उद्धृता शिवराहेन कृष्णेन शतबाहुना मृत्यके हनमे पापयन्मया दुष्कृतं कृतो त्वया हतेन पापेन जीवामि शरदां शतो भूदेवताभ्यो नमो प्रीतौ सुप्रसन्न वरदा भवन्तु स्वस्त्यन अनः गृह्णन्तु ಎಲ್ಲರಿಗೂ ಅಕ್ಷತೆ ಕೊಡ್ತೀವಿ ಆಯ್ತು ಎಲ್ಲರೂ ಹಾಕಿದ್ರ ಶ್ರೀಜತ್ಕಾಂದಾಯ ಕಲ್ಯಾಣ ನಿಧಜೆ ನಿಧಜೇರ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳೋ ಅಸ್ತು ಶ್ರೀಸ್ತನ ಕಸ್ತೂರಿ ವಾಸನಾವಾಸಿದೋರದೆ ಶ್ರೀಹಸ್ತಿಗಿರಿನಾದಾಯ ದೇವರಾರಾಯ ಮಂಗಳೋ ಜಯ ಇಂದಿರಾರಮಣ ಗೋವಿಂದ ಆಂಜನೇಯ ವರಧ ಗೋವಿಂದ रामचंद्र पादार वेगति गोविंद बोलो हनुमान की सीता लक्ष्मण प्रभु की नमः पार्वती पतये यस्य नगरे रंगयात्रा दिने दिने ಒಂಚೂರು ಫೋನ್ ಹಿಂದಕ್ಕೆ ಗಂಗಾಧರ ಶ್ರೀಮತಿ ಇವತ್ತು ಅಭೂತಪೂರ್ವವಾಗಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ತಂದೆ ತಾಯಂದಿರೇ ಹಿರಿಯರೇ, ಈ ನಾನು ಹುಟ್ಟಪ್ಪ ಅಂತ ಯಾವುದೇ ಕಾರಣಕ್ಕೂ ಘೋಷಣೆ ಮಾಡ್ಕೋಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೆ. ಬಟ್ ಅತಾಚುರ್ಯವಾಗಿ ಅದೇ ವೇದಿಕೆಯಲ್ಲಿ ಇವತ್ತು ಈ ದಾನ ಅನಾಥಾಶ್ರಮಕ್ಕೆ ದಾನ ಕೊಡ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿಯಾಗಂಥ ಪರಿಸ್ಥಿತಿ ಬಂತು. ಅಂಥ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗಣ್ಯರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ತಂದೆ ತಾಯಂದಿರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಪ್ರಪ್ರಥಮವಾಗಿ ಆ ತಾಯಿ ಚಾಮುಂಡೇಶ್ವರಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ನಾನೇ ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ. ನಮ್ಮ ಮನೆತನ ರಾಜ ಮನೆತನ ಅಲ್ಲ. ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ತಾತ ಆಗಲಿ, ಎಲ್ಲರೂ ಕೂಡ ಕಡು ಬಡತನದಿಂದ ಬಂದಿರತಕ್ಕಂಥ ಜೀವಗಳು ನಮ್ಮವೆಲ್ಲ. ಸಿಕ್ಕಾಪಟ್ಟೆ ಕಷ್ಟಗಳನ್ನು ನೋಡಿದೀವಿ. ಈ ಕಲಿಯುಗದಲ್ಲಿ, ಈ ಭೂಲೋಕದಲ್ಲಿ ಎಂತೆಂಥ ರಾಜ ಮನೆತನಗಳು ಇವತ್ತು ಯಾವುದು ಹೆಸರು ಹೇಳ್ತಕ್ಕಂಥ ಜಾಗಗಳಿಲ್ಲ. ನಾನು ಯೋಚನೆ ಮಾಡಿದಿಷ್ಟೇ, ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಲಿ, ಎಷ್ಟೇ ಎಕರೆ ಜಮೀನು ಸಂಪಾದನೆ ಮಾಡಲಿ, ಅಲ್ಟಿಮೇಟ್ಲಿ 6 ಅಡಿ 3 ಅಡಿ ಮಾತ್ರ ತಣ್ಣಮ್ಮನ್ನು ಮುಚ್ತರ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮ್ಮ ಸಮಾಧಾನ ಮಾಡಲ್ಲ ಅಂತಕ್ಕಂಥ ಮಂದಟ್ಟು ನಮಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ ಬಂಧುಗಳು. ನಾನು ಕೋಟ್ಯಾಂತರ ರೂಪಾಯಿ ಚೆಲ್ಲಿ, ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ, ಅಕೌಂಟ್ ಅನಿಸ್ತಕ್ಕಂಥ, ಜಮೀನು ಇರ್ತಕ್ಕಂಥ ವ್ಯಕ್ತಿನೂ ಕೂಡ ಅಲ್ಲ. ನನ್ನ
ರಾಜಕೀಯಕ್ಕೆ ಬೆದರಬೇಕಂತ ಮರಸಮ್ಮಣ್ಣ ಹೇಳ್ತಾ ಇದ್ರು, ಪ್ರತಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ. ಬೈರೇಗೌಡರು ಹೊಣ್ಣೆ ಮಾಡಿದ್ರು, ನಾಗರಾಜಣ್ಣ ಹೊಣ್ಣೆ ಮಾಡಿದ್ರು, ಮಲ್ಲಣ್ಣವ್ರು ಹೊಣ್ಣೆ ಮಾಡಿದ್ರು, ಕುಮಾರಣ್ಣವ್ರು ಮಾಡಿದ್ರು, ಬೈರೇಗೌಡರು ಮಾಡಿದ್ರು. ಎಲ್ಲರೂ ಕೂಡ ಒಂದೊಂದು ರೀತಿ ಹೊಣ್ಣೆ ಮಾಡ್ಲಿಕ್ಕೆ ಹೋಗ್ತಾರೆ. ನಾನು ನನಗೆ ತಿಳಿದಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ನಾವು ಈ ಜಗತ್ತಲ್ಲಿ ಹೆಚ್ಚಿಗೆ ಅಂತ ದಾನ ಮಾಡ್ತಕ್ಕಂಥದ್ದಲ್ಲ. ಅವಶ್ಯಕತೆ ಇದ್ದಾಗ ಬಡವರಿಗೆ, ದೀನದಲಿತರಿಗೆ ನಾವೇನಾದ್ರು ಕೂಡ ಕೈಲಾಗಿ ಸಹಾಯ ಅಂತಕ್ಕಂಥದ್ದು ಮಾಡಿದ್ರೆ ಕೊನೆ ಶಾಶ್ವತವಾಗಿ ಈ ಭೂಲೋಕದಲ್ಲಿ ನಾವು ಎಲ್ಲಿಗಂಟ ಜನ ಬದುಕಿರ್ತಾರೆ ಅಲ್ಲಿಗಂಟ ಈ ಭೂಮಿ ನೀವೆಲ್ಲರೂ ಬಂದು ಇವತ್ತು ಅಕ್ಷತೆ ಕಾಳಾಕಿದಿರಲ್ವಾ, ಈ ನಿಮ್ಮ ಶಾಶ್ವತ ಬದುಕಿ ನೀವು ನೆಮ್ಮದಿ ಸಿಗ್ತದೆ ಅಂತಕ್ಕಂಥ ಮತ್ತೆ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳು. ಇವತ್ತು ನೀವೆಲ್ಲರೂ ಬಂದು ಈ ಒಂದು ಕಟ್ಟಡಕ್ಕೆ ನೀವು ಅನ್ಕೊಂಡ ರೀತಿಯಲ್ಲಿ ಜಗತ್ತಿಗೆ ಏನೋ ಬೇರೆ ವಿರೋಧಿಗಳಿಗೆ ನಾನು ದೊಡ್ಡದಾಗಿ ಕಾಣಿಸ್ಬೋದು, ಇವ್ ಜೋರಾಗವನೇ ಹಣಕಾಸು ವ್ಯವಸ್ಥೆ ಐತೆ ಅಂತೇಳಿ ಖಂಡಿತವಾಗ್ಲೂ ಇಲ್ಲ ಬಂಧುಗಳೇ. ಆ ಪರಿಸ್ಥಿತಿ ಅನ್ನೋತಕ್ಕಂಥದ್ದು ನನ್ನೊಬ್ಬರು ಮಾತ್ರ ಗೊತ್ತು. ಆದ್ರೂ ಪರವಾಗಿಲ್ಲ, ನಾವು ಯಾವತ್ತೂ ಕೂಡ ಏನೆಲ್ಲ ಸಂಪಾದನೆ ಮಾಡಿ ಐಪೈ ಮನೆ ಕಟ್ಟಿದ್ರು ಕೂಡ ಇಲ್ಲಿ ಇದೇ ಕಾಂಪೌಂಡ್ ಒಳಗೆ ನನಗೇನೆ ಚಿಕ್ಕಮ್ಮಿ ನಾಸತ್ರು ಕೂಡ ಇಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡೋದಿಷ್ಟೇ, ಸೆಂಟ್ರಲ್ ಹಾಕ್ಬೇಡಿ, ತಂಡ ಲಾಸ್ಟ್ ಅಲ್ಲಿ ಹಾಕ್ರಿ, ತೊಂದರೆ ಇಲ್ಲ. ಸೆಂಟ್ರಲ್ ಹಾಕಿದ್ರೆ ಕೇಳಿ ಬೇರೆ ಹಾಕೋರ್ ಮಾಡಿದಾಗ ಸಮಾಧಿ ಮುಚ್ಚಿಬಿಡ್ತಾರೆ. ತಾಂಡ ಸೇಡಲ್ಲಿ ಹಾಕಿ ದೊಡ್ಡದಾಗ ಸಮಾಧಿ ಕಟ್ಟಿ ಅಂತ ಹೇಳ್ತಾರೆ, ಬಿಟ್ರೆ ನಮ್ದು ಸೆಂಟ್ರಲ್ ಹಾಕಿ ಯಾರು ಪೂಜೆ ಮಾಡೋಂಥ ಪ್ರಯತ್ನ ಯಾರು ಕೂಡ ಮಾಡಲ್ಲ, ನನ್ನ ಮಗನೂ ಮಾಡಲ್ಲ. ಅದೆಲ್ಲರೂ ಮನೆ ನಡೀತಕ್ಕಂಥ ವಿಚಾರ ಬಂಧುಗಳು. ಆದ ಕಾರಣ ಇವತ್ತೇನೋ 4 ಜನ 40 ಜನನೋ ಅನಾಥಾಶ್ರಮಕ್ಕೆ ರುದ್ರಿಗೆ ಮನೇಲಿ ತಂದೆ ತಾಯಿ ಇದ್ರು ಕೂಡ ಸಾಕ್ತಾನೆ ಇರ್ತಕ್ಕಂಥ ಮಕ್ಕಳು ಹೊರಗಡೆ ಕಳಿಸಿ ಅವ್ರಿಗೆ ಅನಾಥರ ಬೀದಿ ತಿರ್ತಾ ಇರ್ತಕ್ಕಂಥವ್ರು ಕರ್ಕೊಂಡ್ಬಂದು ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಮ್ಮ ತಂದೆ ತಾಯಿ ಹೆಸರು ಮೇಲೆ, ನಮ್ಮ ತಾತ ಅಜ್ಜಿ ಹೆಸರು ಮೇಲೆ, ಅವರ ಕುಟುಂಬದ ಮೇಲೆ ನಾನು ಇವತ್ತು ನಂಬಿಕೆ ಇಟ್ಟು ಆತನು ಸಹಾಯ ಮಾಡಕ್ ನಿಂತಿದ್ದೀನಿ, ಬಿಟ್ರೆ ಬೇರೆ ಯಾವ ದುರುದ್ದೇಶ ಇಲ್ಲ ಅಂತಕ್ಕಂಥ ಮತ್ತೆ ನಿಮ್ಮೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳು. ಅವನು ಸಂಪೂರ್ಣವಾಗಿ ನಮ್ಮ ಅಣ್ಣನ ಹೇಳ್ದಂಗೆ ಸಂಪೂರ್ಣವಾಗಿ ಇದನ್ನ ಒಳ್ಳೆ ರೀತಿ ಯೋಗ ಮಾಡ್ಕೊಂಡು ಕಷ್ಟ ಅಂತಕ್ಕಂಥವ್ರು ಮಾತ್ರ ಇಲ್ಲಿ ಸೇರಿಸ್ಕೊಂಡು ಸಹಾಯ ಮಾಡಬೇಕು. ಯಾವುದೇ ಕಾರಣಕ್ಕೂ ಸುಮ್ಮನೆ ಕರ್ಕೊಂಬಂದು ಯಾರನ್ನೇನು ಮಾಡೋದು ಬೇಡ. ಇವತ್ತು ನನ್ನ ಸಿರಾದಲ್ಲಿ ಏನೋ ಒಂದು ಅದೇ ಘಟನೆ ನಾನು ಕೂಡ ನೋಡಿದೆ, ಯಾರೋ ಕರ್ಕೊಂಡು ಕೂಡ ಹಾಕೊಂಡ್ಬಿಟ್ಟು ಏನೋ ಮಾಡಂತೇಳಿ. ದಯಮಾಡಿ ಗಂಗಾಧರ್ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಅಣ್ಣರೆಲ್ಲ ಸರಿ ಸಮಾಜದಲ್ಲಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇದು ತಲತಲಾಂತರವೂ ಕೂಡ ಅನಾಥರಿಗೆ, ನಿರ್ಗತಿಕರಿಗೆ, ದಲಿತರಿಗೆ ಎಲ್ಲರೂ ಕೂಡ ಒಳ್ಳೇದಾಗಬೇಕು. ಯಾವುದೂ ಕೂಡ ಇದನ್ನ ದುರುಪಯೋಗ ಪಡಿಸಂತ ಕೆಲಸ ದಯಮಾಡಿ ನಿಂದ ಆಗ್ಬಾರ್ದು ಅಂತಕ್ಕಂಥದ್ದನ್ನ ಇವತ್ತೆಲ್ಲ ಅಕ್ಷತೆಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿನ್ಗೆ ಒಳ್ಳೇದಾಗ್ಲಿ, ನೀನ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ ಅಂತೆಲ್ಲ ಅಕ್ಷತೆಗಳಾಗೋರು ಹಾಕೋದನ್ನ ದುರುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ಒಳ್ಳೆ ರೀತಿ ನಡ್ಕೊಂಡವ್ರು ಸಾಕು ಅಂತಕ್ಕಂಥದ್ದನ್ನ ಪ್ರಣಾಮಗಳು ಬಂಧುಗಳೇ. ನೀವೆಲ್ಲರೂ ಕೂಡ ಸೇರಿದಿರಿ, ಒಂದಲ್ಲ ಒಂದ್ ರೀತಿ ಬರ್ತಡೇ ಮಾಡ್ಕೋಬೇಕು, ವಿಶ್ವಾಸ ಮಾಡ್ಬೇಕು ಅನ್ನಂಗಿದ್ರೆ ಜಾತ್ರೆ ಮಾಡಿ ಜನ ಸೇರಿಸಬಹುದಾಗಿತ್ತು. ನಾನು ಇವತ್ತೇನು ಕಾರ್ಯಕ್ರಮ ಮಾಡೋದು ಬೇಡ, ವೇದಿಕೆನೂ ಬೇಡ, ಎಲ್ಲರೂ ಯಾರ ಭಾಗ್ಯದಲ್ಲಿ ಪುಣ್ಯ ಇತ್ತ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಬಂದು 2 ಕಾಳು ಅಕ್ಷತೆ ಕಾಳಲ್ಲಿ ಹಾಕಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ. ಇವತ್ತು ಅಂದನಪ್ಪ ಅವ್ರು ಏನ್ ಹೇಳಿದ್ರು, 100 ರೂಪಾಯಿ ಆಗ್ಲಿ ನೀವೆಲ್ಲರೂ ಕೂಡ ಕಟ್ಟಡ ಕಟ್ಟಲಿಕ್ಕೆ ಅವರು ಸಹಾಯ ಮಾಡ್ತಕ್ಕಂಥ ಕೆಲಸನ ನೀವೆಲ್ಲರೂ ಕೂಡ ಮಾಡ್ತೀರ ಅಂತ ನಿಘಂಟಲ್ಲಿ ನಾನು ಕೂಡ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತಾಯಿ ಶ್ರೀ ಗಂಗಾಧರೇಶ್ವರ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಶ್ರೇಯಸ್ ಸಿಗ್ಲಿ. ಇವತ್ತು ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ಬಂದು, ಸಣ್ಣ ಆಹ್ವಾನಕ್ಕೆ ಬಂದು ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹಾಕಿ ನನಗೆ ಒಳ್ಳೇದಾಗ್ಲಿ ಅಂತ ಹಲವಾರು ರೀತಿ ಎಲ್ಲರೂ ಕೂಡ ವರ್ಣೆ ಮಣ್ಣ ಮಲ್ಲಣ್ಣವರು, ಬಸವಣ್ಣ, ನಾಗರಾಜಣ್ಣ ಒಂದೊಂದು ಹೇಳ್ತಾ ಇದ್ರಿ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಅವ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ತಾಲೂಕು ಅಧ್ಯಕ್ಷನಾಗ ಏನ್ ಮಾಡೋರೆ ಅವ್ರಿಗೂ ಕೂಡ ಹೆಸರು ತತ್ತ ಈ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ವಿರೋಧ ಮಾಡ್ತಾ ಒಳ್ಳೇದಕ್ಕೆ ಸಹಾಯ ಮಾಡ್ತಾ ನಿಮ್ಮೆಲ್ಲರ ಜೊತೆ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಮುಂದೆ ಕೇಳಿ ಮತ್ತೊಮ್ಮೆ ವೇದಿಕೆ ನೋಡಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಸ್ನೇಹಿತರಿಗೆ, ಆಮೇಲೆ ಯಾರನ್ನೂ ಕೂಡ ಇಲ್ಲಿ ಕಾರ್ಯಕ್ರಮ ಐತೆ ನೋಡು 9 ಗಂಟೆಗೆ ಬಂದು ಅಕ್ಷತೆ ಕಾಳಕ್ಕೋಸ್ಕರ ಕರೆದಿದ್ದೆ. ನಮ್ಮ ಕನ್ನಡ ಕುಮಾರಣ್ಣಂಗೆ ಹೋಗಂತ ಹೇಳಿದ್ ಎಲ್ಲರೂ ಬಂದಿರತಕ್ಕಂಥಮ್ಮ ಇರುಳಿಂದನೂ ಕೂಡ ಶಿವಪ್ರಸಾದ್ ಗೌಡ್ರು ಅಂತ ಬಂದವ್ರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಟ್ಟಡ ಆದಷ್ಟು ಬೇಗ ಈ ಕಟ್ಟಡ ಇಲ್ಲಿ ಸ್ಥಾಪನೆ ಆಗ್ಲಿ. ಅವ್ರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ಲಿಕ್ಕೆ, ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಎಲ್ಲೇ ಹೋದ್ರು ಕೂಡ ಒಂದು ಕೊನೆಯದಾಗಿ ಹೇಳಿ ಮಾತು ತಿಳಲಿಕ್ಕೆ ಬಸ್ತೀನಿ ಬಂಧುಗಳೇ. ನಾವು ಭಾಷಣ ಪಡ್ತಕ್ಕಂಥವ್ರು ನೀವು ಅಷ್ಟೇ. ಇಲ್ಲಿ ಯಾವತ್ತೂ ಕೂಡ ಎಲ್ಲೂ ಕೂಡ ಶಾಶ್ವತ ಅಂತಕ್ಕಂಥ ಮಾತು ಯಾವುದೂ ಇಲ್ಲ. ಆದ ಕಾರಣ ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಹೇಳ್ತೀನಿ, ಬಯಸ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನಾವೆಲ್ಲ ಮಾಡ್ಕೊಂಡು ದಾನ ಮಾಡೋದಿಲ್ಲ. ಯಾರು ಬಟ್ಟೆ ಕೇಳ್ತಾರೋ, ಯಾರೋ ಊಟಕ್ಕೆ ಕೇಳ್ತಾರೋ, ಯಾರೋ ತಿನ್ನಕ್ಕೆ ಕೇಳಿದಾಗ ನೀವು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಸಹಾಯ ಮಾಡಬೇಕು. ನೀವೆಲ್ಲರೂ ಅದಕ್ಕೆ ಸರಿಸರಣಾಗಿ ಜನಗಳ ಜೊತೆಯಲ್ಲಿ ಸ್ಪಂದಿಸಬೇಕು. ಅನಾಥರಿಗೆ, ನಿರ್ಗತಿಗೆ ಸಹಾಯ ಮಾಡ್ತಕ್ಕಂಥ ದೊಡ್ಡ ಮನಸ್ಥಿತಿಗಳು ನಿಮ್ಮೆಲ್ಲರಲ್ಲೂ ಬರಬೇಕು. ಯಾರು ಕೂಡ ತಂದೆ ತಾಯಿನ ಹೊರಗಡೆ ಹಾಕಂತ ಕೆಲಸ ಮಾಡಬಾರ್ದು. ತಂದೆ ತಾಯಿ ಮೇಲೆ ಪ್ರೀತಿ ತೋರಿಸ್ಬೇಕು. ಅವ್ರೇನೇ ಮಾಡಿರ್ಲಿ ಅವ್ರಿಗೆ ಕೊನೆ ಉಸಿರು ಕೂಡ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮಾತು ನಿಮ್ಮೆಲ್ಲರ ಮುಂದೆ ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ನನ್ನ ಅವ್ರ ಕಾಲಗಳಿಗೆ ನಮಸ್ಕಾರಗಳು ಸಲ್ಲಿಸಿ ನಾನು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಜೈ ಕರ್ನಾಟಕ ಮಾತು ಬಂಧುಗಳು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.